ವರ್ಷಗಳಿಂದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು. ಎಸ್ಸಿ ಪಟ್ಟಿಯಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ಮೀಸಲಾತಿ ಸೌಲಭ್ಯ ಕೊಡಬೇಕು ಅಂಥೇಳಿ ಹೋರಾಟವನ್ನು ಮಾಡಿಕೊಂಡದರ ಪ್ರತಿಫಲ ಮತ್ತು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ 7 ಮುಖ್ಯ ನ್ಯಾಯಾಧೀಶರು ಸೇರಿ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಮಸಿ ಬಳಿಯುವಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. 19ನೇ ತಾರೀಕಿಗೆ ನಡೆದಂಥ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ 4 ಜನ ಮಂತ್ರಿಗಳ ರಾಜಕೀಯ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರು ಸಲ್ಲಿಸಿದಂಥ ವರದಿಯನ್ನು ಗಾಳಿಗೆ ತೂರಿ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಎ ಗುಂಪಿಗೆ 6%, ಬಿ ಗುಂಪಿಗೆ 6%, ಸಿ ಗುಂಪಿಗೆ 5%. ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥದ್ದು 5 ಗುಂಪುಗಳನ್ನ ಮಾಡಿದ್ರು, ABCDE. ಅದರಲ್ಲಿ ಮಾದಿಗರಿಗೆ 6%, ಚಲವಾದಿಯವರಿಗೆ 5%, ಲಂಬಾಣಿ ಬೋವಿ ಕೊರ್ಮ ಕೊರ್ಚ 4%, 1% ಅಲೆಮಾರಿಗಳಿಗೆ, 1% AKADಗಳಿಗೆ ಹಂಚಿಕೆಯನ್ನು ಮಾಡಿದರು. ಮತ್ತು ಅವರು ಮಾಡಿರ್ತಕ್ಕಂಥ ವರದಿ ಏನಿತ್ತು, ಸಂವಿಧಾನಿಕ ಪೀಠ ಆಗಸ್ಟ್ 1, 2024 ಏನು ಆದೇಶ ಮಾಡಿತ್ತು, ಆ ಆದೇಶಕ್ಕೆ ಅನುಗುಣವಾಗಿ ಮಾತ್ರ ಅವ್ರು ಮಾಡಿದ್ರು. ಮತ್ತು ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗೆ ಮಾಡಿದಂಥ ವರದಿತ್ತು, ಅತ್ಯಂತ ವೈಜ್ಞಾನಿಕವಾಗಿತ್ತು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ, ಮಾಧುಸ್ವಾಮಿ ಅವ್ರ ನೇತೃತ್ವದಲ್ಲಿ ಮಾಡಿದಂಥ ವರದಿ ಹೆಚ್ಚು ಕಡಿಮೆ ಎಲ್ಲ ಜನಾಂಗದವರು ಒಪ್ಪಿಗೆ ಆಗುವಂಥ ವರದಿ ಇತ್ತು. ಮಾದಿಗರಿಗೆ 6%, ಚಲವಾದಿಯವ್ರಿಗೆ 5.5%, ಲಂಬಾಣಿ ಬೋವ ಕೊರ್ಮ ಕೊರ್ಚ 4%, 4.5%, 1% ಅಲಿಮಾರಿಗಳಿಗೆ, ಹೀಗೆ 17% ಮಾಡಿತ್ತು. ಅದು ಸರಿ ಇಲ್ಲ ಅಂಥೇಳಿ 150 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಯಾರು ಮಾಡಿಸಿ ನಾಗಮೋಹನ್ ದಾಸ್ ಅವ್ರಿಗೂ ಅವಮಾನ ಮಾಡಿದರು. ಮತ್ತು 150 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಕೂಡ ಮಾಡತಕ್ಕಂಥ ಕೆಟ್ಟ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಸಂವಿಧಾನದ ಆಶಯ ಏನು, ನಾಗಮೋಹನ್ ದಾಸರ ವರದಿ ಆಶಯ ಏನು, 101 ಜಾತಿಗಳಿಗೂ ಮೀಸಲಾತಿ ಸೌಲಭ್ಯ ಸಿಗಲೇಬೇಕು ಅಂತಕ್ಕಂಥ ನಿರ್ಧಾರದಿಂದ ಮಾಡಿದ್ದು. ಅದರ ಹಿಂದಿನ ದಿನ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವ್ರ ಮನೆಯಲ್ಲಿ ಇಡೀ ರಾತ್ರಿ ಸಭೆ ಮಾಡಿ ಈ ಕಾಜಿ ನ್ಯಾಯವನ್ನು ಮಾಡಿದರು. 3 ಗುಂಪುಗಳನ್ನಾಗಿ 6, 6, 5. ಅದನ್ನೇ HK ಪಾಟೀಲ್ ಹೇಳಿದರು. ಸಚಿವ ಸಂಪುಟದ ಸಭೆ ಮುಗಿದ ಮೇಲೆ ಬ್ರೀಫಿಂಗ್ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು, ಶಿವರಾಜ್ ತಂಗಡಿಗೆ ಅವರು, ಮಾದೇವರಪ್ಪನವರು ಸಂತೃಪ್ತರಾಗಿದ್ದಾರೆ, ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದರು. ಅವ್ರನ್ನ 3 ಮಂದಿ ಖುಷಿ ಪಡಿಸೋ ಸಲುವಾಗಿ 101 ಜಾತಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರದ ವರದಿಯನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದ ಆದೇಶವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ.